ಚಿತ್ರದುರ್ಗ ಜಿಲ್ಲೆ ನಾಯಕನಹಟ್ಟಿ ಹೋಬಳಿಯ ನೆರಳಗುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಭೀಮನಕೆರೆ ಗ್ರಾಮದಲ್ಲಿ ಸ್ವಚ್ಛತೆ ವ್ಯವಸ್ಥೆ ಸಂಪೂರ್ಣ ನಿರ್ಲಕ್ಷ್ಯಕ್ಕೊಳಗಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ವರ್ಷಕ್ಕೆ 2 ಬಾರಿ ಮಾತ್ರ ಚರಂಡಿ ಸ್ವಚ್ಛಗೊಳಿಸಿದ ಕಸವನ್ನು ತಕ್ಷಣ ತೆರವುಗೊಳಿಸದೆ 2-3 ತಿಂಗಳು ಹಾಗೆಯೇ ಬಿಟ್ಟುಕೊಡಲಾಗುತ್ತಿದೆ. ಪರಿಣಾಮ ಗ್ರಾಮದಲ್ಲಿ ಸೊಳ್ಳೆಗಳ ಹಾವಳಿ ಹೆಚ್ಚಾಗಿ ಜನರು ಪರದಾಡುವಂತಾಗಿದೆ. ಅಧಿಕಾರಿಗಳಿಗಾಗಿ ಕಾಯದೆ ಗ್ರಾಮಸ್ಥರೇ ತಮ್ಮ ಮನೆಗಳ ಮುಂದೆ ಚರಂಡಿ ಸ್ವಚ್ಛ ಮಾಡಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಂಗನವಾಡಿ ಕೇಂದ್ರದ ಮುಂಭಾಗದಲ್ಲಿ ಕೊಳಚೆ ನೀರು ನಿಂತಿದ್ದರೂ ಅಧಿಕಾರಿಗಳು ಮಾತ್ರ ಗಮನ ಹರಿಸುತ್ತಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂಗನವಾಡಿಯಲ್ಲಿ ಸಣ್ಣ ಮಕ್ಕಳು ಓಡಾಡುತ್ತಿದ್ದು ಕೊಳಚೆ ನೀರು ಹಾಗೂ ಸೊಳ್ಳೆಗಳಿಂದ ಮಕ್ಕಳಿಗೆ ತೊಂದರೆಯಾದರೆ ಹೊಣೆ ಯಾರು ಎಂದು ಗ್ರಾಮಸ್ಥರು ಪ್ರಶ್ನಿಸಿದ್ದಾರೆ. ನೆರಳಗುಂಟೆ ಪಂಚಾಯಿತಿ ಪಿಡಿಒ ಕೂಡಲೇ ಗ್ರಾಮಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಬೇಕು. ಚರಂಡಿಗಳನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸಿ, ಕಸವನ್ನು ತಕ್ಷಣ ತೆರವುಗೊಳಿಸಿ ಸ್ವಚ್ಛತೆ ಕಾಪಾಡಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಸಮಸ್ಯೆ ಬಗೆಹರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಪಂಚಾಯಿತಿ ವಿರುದ್ಧ ಹೋರಾಟ ನಡೆಸುವ ಎಚ್ಚರಿಕೆಯನ್ನು ಗ್ರಾಮಸ್ಥರು ನೀಡಿದ್ದಾರೆ. ಹನುಮೇಶ್, ನಾಗೇಶ್, ದುರ್ಗೇಶ್, ಗೌರಣ್ಣ, ಕೋಟಿ, ಶಂಕರ್, ರಾಕೇಶ್, ಸ್ವಾಮಿ, ಪ್ರವೀಣ, ಅಜಯ್ ಸೇರಿದಂತೆ ಗ್ರಾಮದ ಹಿರಿಯರು ಹಾಗೂ ಯುವಕರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಾವು ಪಂಚಾಯತ್ಗೆ ಇದ್ದಾರ ಯಾರು ಗಮನಕ್ಕೆ ಹಾಕ್ಯಂಗಿಲ್ಲ. ನಾವೇನು ಮಾಡ್ಬೇಕ್ರ? ಹುಡುಗ ಸಣ್ಣ ಮಕ್ಕಳು ಇದ್ರೆ ಅವರು ಯಾರು ಮಾಹಿತಿ ಕೊಡ್ತಾರೆ ಕೊಡ್ತೀವಿ. ಅದು ಯಾರು ಪಂಚಾಯತ್ ಕೊಡ್ಬೇಕು, ಅದು ಪಿ.ಡಿ. ಕೊಡ್ಬೇಕು, ಅದು ಯಾರು ಕೊಡ್ಬೇಕು ನಮ್ಗೆ ಗೊತ್ತಾಗಂಗಿಲ್ಲ. ಮಾತಾಡ್ತೀವಲ್ಲ, ಅದಕ್ಕೆ ಅವ್ರಿಗೆ ಏನು ಮಾಡ್ಬೇಕು ಅನ್ನೋದು ನಮ್ಗೆ ಮಾಹಿತಿ ಗೊತ್ತಾಯ್ತಂತ ನಾನು ಹೇಳ್ತೀನಿ. ಅವ್ರಿಗೆ ಮಾತಾಡೋಕ್ಕೆ ನಾವು ತುಂಬಕ್ಕೆ ನಾವು ಮಾತಾಡ್ತೀವಿ. ಸಣ್ಣ ಮಕ್ಕಳು ಇದ್ದಾರೆ, ನಾವು 3 ತಿಂಗಳಗಟ್ಟಲೆ ತೆಗೆದಾಕಿಂದು ನಾವು ತುಂಬ ಪಂಚಾಯತ್ ಯಾರು ಗಮನ ಹಾಕ್ಯಂಗಿಲ್ಲ. ಅವರು ನಾವು ಸೊಳ್ಳೆ ಇದ್ದಾವೆ, ಸಣ್ಣ ಮಕ್ಕಳು ಇದ್ದಾರೆ, ನಾವೇನು ಮಾಡಬೇಕು? ಇದು ಭೀಮನಕೆರೆ ಗ್ರಾಮ ಇದ್ರೊಳಗೆ ಚರಂಡಿ ಐತೆ. ವರ್ಷಕ್ಕೆ 1 ಸಾರಿನೋ 2 ಸಾರಿ ಬಂದು ತೆಗೆದಾಕ್ತಾರೆ. ಇಲ್ಲಿ ಸಣ್ಣ ಮಕ್ಕಳದು ಸೊಳ್ಳೆ ಜಾಸ್ತಿ ಆಗಿದೆ. ಸಣ್ಣ ಮಕ್ಕಳು ಮತ್ತು ಕಡಿಸ್ಕೊಂಡು ಹಾಸ್ಪಿಟ್ಲಿಗೆ ಹೋಗೋದು ಭಾಳ ಇದಾಗುತ್ತೆ. ಕೆಲವು ನಮ್ಮ ಇದರಲ್ಲಿ ಪಂಚಾಯತರು ಯಾರು ಗಮನಕ್ಕೆ ಹಾಕಲ್ಲ. ತೆಗೆದು ಹಾಕಿದ್ರೂ 3 ತಿಂಗಳಿರುತ್ತೆ ಇಲ್ಲಿ ಕಸ. ಇದು ಜವಾಬ್ದಾರಿ ಯಾರಿಗೆ ಬರ್ಬೇಕು? ಪಂಚಾಯತರಿಗೆ ಮತ್ತು ಮೇಲೆ ಅಧಿಕಾರಿಗೆ ಹೋಗ್ಬೇಕು. ಇದು ಎಷ್ಟು ಗಲೀಜು ಐತೆ. ಒಂದು ಸರಿನಿಂದ ಗಮನಕ್ಕೆ ಆಗ್ತಿಲ್ಲ. ಹೇಳಿದ್ರೆ ಅವ್ರು ಪಿ.ಡಿ. ಅವ್ರಿಗೆ ಬರ್ತೀವಿ ಅಂತ ಹೇಳ್ತಾರೆ. ನೋಡ್ರಿ, ನಾವೇ ನಮ್ಮ ಮನೆ ಮುಂದೆ ನಾವೇ ಕ್ಲೀನ್ ಮಾಡ್ಕೊತ ಇದ್ವಿ. ನಾವೇ 3 ತಿಂಗಳು ಆದ್ಮೇಲೆ ಕುರಿ ನೋಡಲ್ಲ, ನಾವೇ ತೆಗೆದು ಹಾಕ್ಯಂಡು ಹೊತ್ತಾಕ್ಯಂಬರ್ತಾವ ನಮ್ಮ ಮನೆ ಮುಂದೆ. ಪಂಚಾಯತರು ಏನು ಮಾಡ್ತಾರೆ? ಪಿ.ಡಿ. ಅವನು ಕಿವಕ್ಕೆ ಹಾಕ್ಯಾನಲ್ಲ, ಬಿಲ್ ಕಲೆಕ್ಟ್ ಕಿವಕ್ಕೆ ಹಾಕ್ಯಾನಲ್ಲ, ಮತ್ತು ಸೊಳ್ಳೆ ಕಾಟಕ್ಕೆ ಮತ್ತು ನಮ್ಮ ಮಕ್ಕಳು ಎತ್ತಿರು ತಪ್ಪು ನಾವು ಕ್ಲೀನ್ ಮಾಡ್ಕೋಬೇಕು. ಇದನ್ನು ವರ್ಷ ಆದ್ರೆ ಹಿಂಗೆ ಬಿದ್ದಿರುತ್ತಿದ್ದು. ನೋಡಿ ಫ್ರೆಂಡ್ಸ್, ಅಂಗಡಿ ಇದು ನೋಡಿ ಮಾತಾಡೋದು. ಇಲ್ಲಿ ನೋಡಿಲ್ಲಿ ಅಂಗನವಾಡಿ ಮುಂದೆ ಮಕ್ಕಳು ಹೆಂಗೆ ಓಡಾಡ್ತಾರೆ. ಇಲ್ಲಿ ಚರಂಡಿ ನೋಡು ಹೆಂಗೈತೆ. ಮುಂದೆ ಅಲ್ಲೇ ಡಕ್ಕು, ಈ ಮನೆ ಗಿಲ ಮಾಡಲ್ಲ ಆ ಟೈಪ್ ಡಕ್ ಹಾಕಿದ್ದಾರೆ. ಅಲ್ಲಿ ವೆಹಿಕಲ್ಸ್ ಅಡ್ಡಾಡ್ತವೆ, ಮುರಿದೋಯ್ತಾವಲ್ಲ. ಅವ್ರಿಗೇನು ಬಿಲ್ ಬೇಕಷ್ಟೇ ಅವ್ರಿಗೆ. ಬಿಲ್ ಬೇಕು. ಸಣ್ಣ ಮಕ್ಕಳು ಬರ್ತಾರ, ಸ್ವಚ್ಛ ಮಾಡೋರು ಯಾರಿಲ್ಲ. ಇಲ್ಲಿ ಪಂಚಾಯತ್ ಯಾರು ಗಮನಕ್ಕೆ ಹಾಕ್ಯಾನಲ್ಲ. ಸೊಳ್ಳೆ ಕಾಟ ಅವ್ರ ಉಸ್ತುವಾರಿ ಬಂದು ನೋಡ್ಕೊಂಡು ಹೋಗಲ್ಲ. ಕ್ಲೀನಾಗಿ 1 ತಿಂಗಳಾಗ್ತದೆ, 2 ತಿಂಗಳಾಗ್ತದೆ ತೆಗೆದಾಕೋ ಅಷ್ಟೊತ್ತಿಗೆ ಅವ್ರೇನು ಪಂಚಾಯತ್ಗೆ ಏನು ಕೆಲಸ ಮಾಡ್ತಾರೋ ಒಂದು ಗೊತ್ತಿಲ್ಲ. ಸ್ವಲ್ಪ ಗಮನಕ್ಕೆ ಹಾಕ್ಯಬೇಕು. ಬರ್ರಿ, ಸಣ್ಣ ಮಕ್ಕಳೆಲ್ಲ ಆಡ್ತಾ ಇದ್ದಾರೆ. ಇಲ್ಲಿ ಆಸ್ಪತ್ರೆಗೆ ತೋರ್ಸಾರ ಯಾರಿಲ್ಲ. ಅವ್ರ ಮಕ್ಕಳು ಸಣ್ಣ ಮಕ್ಕಳು ಸೊಳ್ಳೆ ಬೇರೆ ಜಾಸ್ತಿ ಇದಾವೆ. ಅದನ್ನ ಹಿಡ್ಕೊಂಡು ಅಡ್ಡಕ್ಕೆ ಹಿಡ್ಕೊಳಂಗೆ ಅದನ್ನ ಸ್ವಲ್ಪ ಹಿಡ್ಕೊಬೇಕು. ನೋಡಿ, ಇಲ್ಲಿ ಡಕ್ಕು 2 ಇಂಚ್ ಐತೆ ಕಾಂಕ್ರೀಟ್. ಯಾರನ್ನ ಡಕ್ ಅಂತಾರೆ ಇದನ್ನು. ಮನೆ ಗಿಲ ಮಾಡ್ದಂಗೆ ಮಾಡೋಗಿದ್ದಾರೆ ಈ ಡಕ್ಕಿಗೆ. ವೆಹಿಕಲ್ಸ್ ಅಡ್ಡಾಡ್ತವೆ, ಹುಡುಗರು ಅಡ್ಡಾಡ್ತಾರೆ. ನೋಡಿ, ಕೆಬ್ಬಣ ಮಕ್ಕಳು, ಸಣ್ಣ ಮಕ್ಕಳು ಅಡ್ಡಾಡ್ಬೇಕಾದ್ರೆ ಎಷ್ಟು ಹಿಂಸೆ.